ಸಂಸತ್ ಅಧಿವೇಶನ ನಡೀತಾ ಇದೆ. ಸಂಸತ್ ಅಧಿವೇಶನದಲ್ಲಿ ವಂದೇ ಮಾತರಂ 150 ವರ್ಷ ಪೂರೈಸಿದ ಚರ್ಚೆಯ ನಂತರದಲ್ಲಿ ಚುನಾವಣಾ ಸುಧಾರಣೆ ಬಗ್ಗೆ ಬಹುಕಾಲದಿಂದ ವಿಪಕ್ಷಗಳ ಬೇಡಿಕೆ ಆಗಿದ್ದು, ಅದರ ಕುರಿತಂತೆ ಚರ್ಚೆ ನಡೀತಾ ಇದೆ. ಇವತ್ತು ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ವಿಪಕ್ಷಗಳ ನಾಯಕರು ಚುನಾವಣಾ ಆಯೋಗವನ್ನ ಟೀಕೆ ಮಾಡಿದ್ರು. ಈ ಮುಖಾಂತರ ಬಿಜೆಪಿಯನ್ನು ಕೂಡ ಟೀಕೆ ಮಾಡಿದ್ರು. ಮನೀಶ್ ತಿವಾರಿ SIR ನಡೆಸ್ತಿರುವಂತ ಚುನಾವಣಾ ಆಯೋಗ ನಡೆಸಿರುವ SIR ನ ಕಾನೂನು ವ್ಯಾಪ್ತಿಯನ್ನ ಪ್ರಶ್ನೆ ಮಾಡಿದ್ರು, ಅದಕ್ಕಿರುವ ಅಧಿಕಾರವನ್ನ ಪ್ರಶ್ನೆ ಮಾಡಿದ್ರು, ಮತ್ತೆ ಅದು ಹೇಗೆ ಅಸಂವಿಧಾನಿಕ ಅನ್ನೋದನ್ನ ವಿವರಿಸಿದ್ರು. ಅದರ ಜೊತೆಗೆ ಏನ್ ಬದಲಾವಣೆಗಳಾಗ್ಬೇಕು, ಏನ್ ಸುಧಾರಣೆ ಆಗ್ಬೇಕು ಅನ್ನೋ ವಿಚಾರವನ್ನು ಅವರು ಸಂಸತ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ವಿರೋಧ ಪಕ್ಷದ ವಿಪಕ್ಷ ನಾಯಕರಾಗಿರುವ ಸಂಸತ್ನ ರಾಹುಲ್ ಗಾಂಧಿ ಅವರು ನೇರವಾಗಿ ವೋಟ್ ಚೋರಿ ಬಗ್ಗೆನೂ ಪ್ರಸ್ತಾಪ ಮಾಡಿದ್ರು, SIR ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಬಿಜೆಪಿ ಚುನಾವಣಾ ಆಯೋಗದ ಜೊತೆ ಸೇರ್ಕೊಂಡು ಮತಗಳವನ್ನ ಮಾಡ್ತಿದೆ ಅಂತ ನೇರವಾದ ಆರೋಪವನ್ನ ಮಾಡಿದ್ದಾರೆ. ಎಲ್ಲ ನಾಯಕರುಗಳು ಪ್ರಶ್ನೆ ಮಾಡ್ತಿರೋದು ಒಂದು, ಚುನಾವಣೆ ಸುಧಾರಣೆ ಆಗ್ಬೇಕು, ಸುಧಾರಣೆ ಆಗೋ ಬದಲಿಗೆ ನೀವು ಏಕಮುಖವಾಗಿ ಹೋಗ್ತಾ ಇದ್ದೀರಿ. ಅಲ್ಲಿ ಸೆಲೆಕ್ಷನ್ ಪ್ಯಾನಲ್ ಅಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನ ಸೆಲೆಕ್ಷನ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅಲ್ಲಿ ಈ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿದ್ರು, ಅವರನ್ನ ತೆಗೆದಿರೋದ್ರ ಬಗ್ಗೆ ಗಂಭೀರವಾದ ಪ್ರಶ್ನೆಗಳು ಮೊದಲು ಎದ್ದಿತ್ತು. ಈಗ ಅದು ಚರ್ಚೆಗೊಂದು ಅವಕಾಶ ಮಾಡಿಕೊಟ್ಟಿದೆ. ಯಾಕೆ ಅವರನ್ನ ತೆಗೆದ್ರಿ? ಒಂದು ನಿಷ್ಪಕ್ಷಪಾತತೆ ಮತ್ತು ಪಾರದರ್ಶಕತೆ ಇರಬೇಕು ಅಂತಂದ್ರೆ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡುವ ಒಂದು ಪ್ಯಾನೆಲ್ ನಲ್ಲಿ ಈ ದೇಶದ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಇರಬೇಕು. ಅವರನ್ನ ತೆಗೆದಿರುವಂತ ಉದ್ದೇಶ ಏನು ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು. ಈ ಕುರಿತಂತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಶಿಕ್ಷಣ ತಜ್ಞರು, ಸಾಮಾಜಿಕ ಚಿಂತಕರು ಮತ್ತು ಹೋರಾಟಗಾರರು ಆಗಿರುವಂತ ಶ್ರೀಪಾದ್ ಭಟ್ ಅವರಿದ್ದಾರೆ. ಶ್ರೀಪಾದ್ ಭಟ್ ಅವರೇ, ನಿಮ್ಮ ವಿಡಿಯೋ ನಮಗೆ ಬೇರೆ ರೀತಿಯಲ್ಲಿ ಅಂತಂದ್ರೆ ಸರಿಯಾದ ಫ್ರೇಮ್ ಅಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಹೀಗೆ ಮಾತಾಡಿ, ತೊಂದರೆ ಇಲ್ಲ. ಫುಲ್ ಫ್ರೇಮ್ ಆಗದಿದ್ರೆ ಪರವಾಗಿಲ್ಲ. ಶ್ರೀಪಾದ್ ಭಟ್ ಅವರೇ, ಅಂತೂ ಬಹುಕಾಲದ ವಿಪಕ್ಷಗಳ ಬೇಡಿಕೆಗೆ ಈಗ ಸರಿಯಾಗಿದೆ. ಬಹುಕಾಲದ ವಿಪಕ್ಷಗಳ ಬೇಡಿಕೆಗೆ ಒಂದು ಅವಕಾಶ ಸಿಕ್ಕಿದೆ. ಚುನಾವಣಾ ಸುಧಾರಣೆ ಬಗ್ಗೆ ಮಾತಾಡ್ತಿದ್ದಾರೆ. ಬಹುಪಾಲು ಈ ಚರ್ಚೆ SIR ಗೆ ಸೀಮಿತ ಆಗಿತ್ತು. ಅನೇಕ ವಿಚಾರಗಳನ್ನ ವಿಪಕ್ಷಗಳ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ಅತ್ಯಂತ ತೀಕ್ಷ್ಣ ಮೊನಚಾದ ಪದಗಳಿಂದ ಆಯೋಗದ ಒಂದು ಕೆಲಸವನ್ನ ಟೀಕೆ ಮಾಡಿದ್ದಾರೆ. ಸುಧಾರಣೆ ಬಗ್ಗೆನೂ ಮಾತಾಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ? SIR ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಇದೆ. ಮತ್ತೆ ಅದನ್ನ ತೀರಾ ಹೆಚ್ಚಿಗೆ ಚರ್ಚೆ ಮಾಡಿದ್ರೆ ಸಮಯದ ಮಿತಿ ಕೂಡ ಇರೋದ್ರಿಂದ ಆಕ್ಚುಲಿ ಮತ ಪರಿಷ್ಕರಣೆ ನಡೀತಾ ಇದೆ, ಏನ್ ಹೊಸದಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿ ಸಂದರ್ಭದಲ್ಲೂ ಚುನಾವಣೆಗೆ ತನ್ನದೇ ರೀತಿಯಲ್ಲಿ ಮತ ಪರಿಷ್ಕರಣೆ ಮಾಡ್ತಾ ಇದೆ. 1950ರ ರೆಪ್ರೆಸೆಂಟೇಟಿವ್ ಆಕ್ಟ್ ಮತ್ತೆ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ಏನಿದೆ, ಪ್ರಜಾಪ್ರತಿನಿಧಿಗಳ ಕಾಯ್ದೆ ಏನಿದೆ, ಅದ್ರ ಪ್ರಕಾರ 3 ತರಹದ ಮತ ಪರಿಷ್ಕರಣೆ ಮಾಡ್ತಾರೆ. ಹಲೋ, ಕೇಳಿಸ್ತಾ ಇದೆಯಲ್ಲ? 3 ತರ ಮತ ಪರಿಷ್ಕರಣೆ ಮಾಡ್ತಾರೆ. ಒಂದು ಇಂಟೆನ್ಸಿವ್ ರಿವಿಷನ್ ಪರಿಷ್ಕರಣೆ, ಇನ್ನೊಂದು ಸಮ್ಮರಿ ರಿವಿಷನ್, ಇನ್ನೊಂದು ಪಾರ್ಟ್ಲಿ ಇಂಟೆನ್ಸಿವ್ ಪಾರ್ಟ್ಲಿ ಸಮ್ಮರಿ ಅನ್ನೋ ತರದೊಂದು ಪರಿಷ್ಕರಣೆ ಮಾಡ್ತಾರೆ. ಇದು ನಡ್ಕ ಬಂದಿದೆ. ಇದ್ದಕ್ಕಿದ್ದಂಗೆ ಇವರು SIR ಹೆಸರಿನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇವರು 2003 ಆಯ್ತು ಅನ್ನುವ ರೀತಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅನುಮಾನ ಮೂಡ್ತಿರೋದು ನಿಮ್ಗೆಲ್ಲ ಗೊತ್ತಿದೆ. ಬಿಹಾರ್ ಅಲ್ಲಿ ಆಗಿರೋದು ಕೂಡ ನಿಮ್ಗೆಲ್ಲ ಗೊತ್ತಿದೆ. ಇದು ದೊಡ್ಡ ಆಕ್ಷೇಪಣೆ ಇರುವಂತದ್ದು. ಚುನಾವಣಾ ಆಯೋಗ SIR ಹೆಸರಲ್ಲಿ, ತೀವ್ರ ಪರಿಷ್ಕರಣೆ ಹೆಸರಲ್ಲಿ ಪೌರತ್ವವನ್ನು ನಿರ್ಧರಿಸ್ತಾ ಇದೆ. ಇದನ್ನೇ ಬಹಳ ದೊಡ್ಡ ಅಪಾಯವಾಗಿ ಕಾಣಿಸ್ತಿರೋದು. ಪೌರತ್ವವನ್ನು ನಿರ್ಧರಿಸೋದಕ್ಕೆ ಚುನಾವಣಾ ಆಯೋಗಕ್ಕೆ ಯಾವುದೇ ಅಧಿಕಾರವೇ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಚರ್ಚೆ ನಡೀತಾ ಇದೆ. ಪೌರತ್ವ ನಿರ್ಧರಿಸುವ ಅಧಿಕಾರ ಇರುವಂತದ್ದು ಗೃಹ ಇಲಾಖೆಗೆ. ಗೃಹ ಇಲಾಖೆ ಏನ್ ಮಾಡ್ತು, ಪೌರತ್ವದ ಕುರಿತಂತೆ NRC CAA ಕುರಿತಂತೆ 2019ರಲ್ಲಿ ಆದಂತ ವಿವಾದಗಳು ನಿಮ್ಗೆ ಗೊತ್ತಿದೆ. ಪೌರತ್ವದ ಹೆಸರಿನಲ್ಲಿ NRC CRA CCA ತಂದು NCA ತಂದು ಯಾವ ರೀತಿಯಲ್ಲಿ ನಿರ್ದಿಷ್ಟ ಜಾತಿಗಳನ್ನ, ನಿರ್ದಿಷ್ಟ ಧರ್ಮದವರನ್ನ ಭಾರತದಿಂದಲೇ ಹೊರ ಹಾಕುವಂತ ರೀತಿಯಲ್ಲಿ ನಡೆದಂತ ಒಂದು ಪಿತೂರಿ ಕೂಡ ಎಲ್ಲ ಕಡೆ ಗೊತ್ತಿರುವಂತಹದ್ದು. ಅದರಲ್ಲಿ ಆಗಿರುವಂತ ಬಿಕ್ಕಟ್ಟುಗಳು, ಎಸ್ಪೆಷಲಿ ಅಸ್ಸಾಂನಲ್ಲಿ ಆಗಿರುವಂತ ಬಿಕ್ಕಟ್ಟುಗಳು, ಆ ಮೂಲಕ ಅದು ಏನ್ ಸಾಧಿಸ್ಬೇಕಂದಿತ್ತು ಅದಾಗ್ದಿರೋ ಕಾರಣಕ್ಕೆ ಚುನಾವಣಾ ಆಯೋಗವನ್ನು ಬಳಸ್ಕೊಂಡ್ಬಿಟ್ಟು ಪೌರತ್ವವನ್ನು ನಿರ್ಧರಿಸ್ತಾ ಇದೆ. ಇದು ಬಹಳ ಮುಖ್ಯವಾಗಿರುವಂತಹ ದೊಡ್ಡ ಚರ್ಚೆ ಇರುವಂತದ್ದು. ಚುನಾವಣಾ ಆಯೋಗಕ್ಕೆ ಯಾರು ಅಧಿಕಾರ ಕೊಟ್ಟು ಪೌರತ್ವವನ್ನು ನಿರ್ಧರಿಸೋದಕ್ಕೆ. ಎರಡನೇ ಇರುವಂತದ್ದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಇವ್ರು ಮಾಡಿರುವಂತಹ ಹೊಸ ನಿಬಂಧನೆಗಳು ನೋಡಿ. 1 ಜೂಲೈ 1987ಗಿಂತ ಹುಟ್ಟಿರೋರಿಗೆ ಪೌರತ್ವವನ್ನ ನಿರ್ಧರಿಸುವ ಪೌರತ್ವ ಅಂತ ಗುರುತಿಸ್ಬಿಟ್ಟಿದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ ಕೊಟ್ರೆ ಸಾಕು. 1 ಜೂಲೈ 1987 ಮತ್ತು 2 ಡಿಸೆಂಬರ್ 2004 ಮಧ್ಯೆ ಹುಟ್ಟಿದವರು ಅವರ ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ಅವರ ಪೋಷಕರಲ್ಲಿ ಒಬ್ಬರ ಪೌರತ್ವ ಸಾಬೀತುಪಡಿಸುವ ದಾಖಲೆ ಇದ್ರೆ ಸಾಕು.
ಇನ್ನು 2 ಡಿಸೆಂಬರ್ 2000 ನಂತರ ಹುಟ್ಟಿರೋರು ಅವರ ಪೋಷಕರ ಇಬ್ಬರ ಪೌರತ್ವ ನಿರ್ಧರಿಸುವಂತ ಡಾಕ್ಯುಮೆಂಟ್ಗಳನ್ನ ಕೊಡ್ಬೇಕನ್ನುವಂತ ನಿರ್ಧಾರಗಳು ಮಾಡಿದ್ದಾರೆ. ಇದು ಎರಡನೇದು ಆಗಿರುವಂತ ಆತಂಕ. ಇದಿಷ್ಟನ್ನು ನೋಡಿದಾಗ ನಮ್ಗೆ ಕಂಡು ಬರ್ತಿರೋದು ಏನಂತಂದ್ರೆ, ಇದನ್ನ ನೀವು ಜೊತೆಗಿಟ್ಬಿಟ್ಟು ಈಗ ಇತ್ತೀಚೆಗೆ ಮೊನ್ನೆ ಮಧ್ಯಪ್ರದೇಶ ಸರ್ಕಾರದ ಒಬ್ಬ ಸಚಿವರು ಗೋವಿಂದ ಸಚಿವರು ಹೇಳಿದ್ರು ನೋಡ್ತಾ ಇದ್ರಿ. SIR ಕಾರ್ಡ್ಗೆ ನಿಮ್ಮ SIR ಕಾರ್ಡ್ ನಿಮ್ ಹೆಸರು ಇಲ್ಲ ಅಂತಂದ್ರೆ ನಿಮಗೆ ರೇಷನ್ ಕಾರ್ಡ್ ಸಿಗೋದಿಲ್ಲ, ಆಧಾರ್ ಕಾರ್ಡ್ ಸಿಗೋದಿಲ್ಲ, ವೋಟರ್ ಐಡಿ ಸಿಗೋದಿಲ್ಲ ಎನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಇದು ಯಾವ ಹಂತಕ್ಕೆ ಹೋಗ್ತಾ ಇದೆ ಇದು ಅರ್ಥ ಅಂದ್ರೆ ಸಂಪೂರ್ಣವಾಗಿ ಡಿಫ್ರಾನ್ಸೈಸ್ ಅಂತ ಸಂಪೂರ್ಣವಾಗಿ. ಕರೆಕ್ಟ್ ಸರ್. ಈಗ ನೀವ್ ಹೇಳಿದ್ರಿ, ಹೌದು ನಾವ್ SIR ಬಗ್ಗೆ ಒಂದ್ ಚರ್ಚೆ ಮಾಡಿದ್ವಿ, ಅದು ಬಹಳ ಬಿಹಾರದಲ್ಲಿ ಶುರು ಮಾಡಿದಾಗಲಿಂದ ಚರ್ಚೆ ಆಗ್ತಾ ಇದೆ. ಈಗ ಚುನಾವಣಾ ಸುಧಾರಣೆ ಕುರಿತಾಗಿ ಆಗ್ಬೇಕಾಗಿರೋ ಚರ್ಚೆ ಇದಕ್ಕೆ ಸೀಮಿತ ಆಗ್ತಿದೆಯಾ? ಈಗ ನೋಡಿ 17C ಇರ್ಬೋದು, ಅಥವಾ ನಮ್ಗೆ ವಿಡಿಯೋ ಫುಟೇಜ್ ಅನ್ನ ಕೊಡದೇ ಇರ್ಬೋದು, ಪಾರದರ್ಶಕತೆಯಿಂದ ಚುನಾವಣಾ ಆಯೋಗ ಓಡ್ ಹೋಗ್ತಾ ಇರೋದಿರ್ಬೋದು, ಅದಕ್ಕಾಗಿ ಕೇಂದ್ರ ಸರ್ಕಾರದ ಜೊತೆ ಹೊಸ ಬಿಲ್ ಅನ್ನ ತಗೊಂಡ್ಬಂದು ಇಲ್ಲ ನಾವು ಕೊಡೋದಿಲ್ಲ ಅಂತ ನೇರವಾಗಿ ಹೇಳೋದು, ಅಥವಾ ಸೆಲೆಕ್ಷನ್ ಪ್ಯಾನಲ್ ಇಂದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯನ್ನ ತೆಗೆದಿರೋದು, ಈ ತರ ಅಂದ್ರೆ ತೀರಾ ನಿಗೂಢವಾಗ್ತಾ ಹೋಗ್ತಾ ಇದೆ ಚುನಾವಣಾ ಆಯೋಗ. ಯಾರು ಉತ್ತರದಾಯಿತ್ವ ಹೆಚ್ಚು ತೋರಿಸ್ಬೇಕು, ಯಾರು ಹೆಚ್ಚು ಪಾರದರ್ಶಕತೆ ಮತ್ತು ಮತದಾರನ ಹಕ್ಕನ್ನ ರಕ್ಷಣೆ ಮಾಡ್ಬೇಕಾಗಿತ್ತು, ಅವರೇ ಒಂದು ರೀತಿ ಕಳ್ಳನ ರೀತಿಯಲ್ಲಿ ನೋಡೋದು ಮತ್ತು ಆ ತರದ ವರ್ತನೆ, ಅದಕ್ಕೆ ಬೇಕಾದಂತ ಕಾನೂನುಗಳನ್ನ ತಗೊಂಡ್ ಬರ್ತಿದ್ದಾರೆ. ಇದು ಚುನಾವಣಾ ಸುಧಾರಣೆಯ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿದೆ. ಈ ಬಗ್ಗೆ ಹೆಚ್ಚು ಚರ್ಚೆ ಆಗ್ಬೇಕಾ? ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? SIR ಒಂದು ಭಾಗ ನಿಜ, ಇಲ್ಲ SIR ಅನ್ನ ಅದನ್ನ ಪ್ರತ್ಯೇಕವಾಗಿ ನೋಡಕ್ ಸಾಧ್ಯ ಇಲ್ಲ, ಅದು ಸಮಗ್ರವಾಗಿ ನೋಡ್ಬೇಕು ಅದನ್ನ. ಚುನಾವಣಾ ನಿಮ್ಗೆ ಗೊತ್ತಿದೆ ಕಳೆದ 11 ವರ್ಷಗಳಲ್ಲಿ ಹೇಗೆ ಸ್ವಾಯತ್ತ ಸಂಸ್ಥೆಗಳನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತು. ಅದು ಕೂಡ ಚರ್ಚೆ ಆಗಿದೆ. CBI ಆಗಿರ್ಬೋದು, ED ಆಗಿರ್ಬೋದು, ಸ್ವಾಯತ್ತ ಸಂಸ್ಥೆಗಳು ಇವತ್ತು ಕಬ್ಜಾ ಆಗೋಗಿದಾವೆ. ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಈಗಿರುವಂತ BJP ಮೋದಿ ನೇತೃತ್ವ ಸರ್ಕಾರದ ಅಡಿಯಾಳಾಗಿರೋದು ಕೂಡ ನಾವು ನೋಡ್ತಾ ಇದೀವಿ. ಚುನಾವಣಾ ಆಯೋಗ ಸಹ ಅದರ ಒಂದು ಭಾಗವಾಗಿ ಆಗಿರೋದು ನೋಡ್ತಾ ಇದೀವಿ. 1990ರಿಂದ 95 ನಡುವೆ TN ಶೇಷನ್ ಆಗಿದ್ರು ಆ ಸಂದರ್ಭದಲ್ಲಿ, ಮತ್ತು ಅದ ನಂತರ ಲಿಂಗ್ಡೋರ್ ಆಗಿದ್ರು. ಇದೊಂದು ಶಾರ್ಟ್ ಪೀರಿಯಡ್ ಬಿಟ್ರೆ ನಂತರದ ದಿನಗಳಂತೂ ಚುನಾವಣಾ ಆಯೋಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಒಂದು ಮೈತ್ರಿ ಸರ್ಕಾರದ ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪಾರ್ಟ್ ಆಫ್ ದ ಕೋಲಿಷನ್ ಗೌರ್ಮೆಂಟ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ತರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಿಂಗಾಗಿ ಒಮ್ಮೆ ಅದರ ಭಾಗವಾಗಿ ಆದ ನಂತರ ಇನ್ನು ನಿಮ್ಗೆ ಅಲ್ಲಿ ಯಾವುದೇ ರೀತಿಯ ಸ್ವಾಯತ್ತತೆ ಇಲ್ಲ ಅಂದ್ಮೇಲೆ ಅದು ನೇರವಾಗಿ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಏನ್ ಹೇಳುತ್ತೋ, ಕೇಂದ್ರ ಸರ್ಕಾರದ ಭಾರತದ ಪ್ರಧಾನಮಂತ್ರಿ ಏನ್ ಹೇಳ್ತಾರೋ ಹಂಗೆ ಕೇಳುತ್ತೆ. ಜ್ಞಾನೇಶ್ ಕುಮಾರ್ ಮಾತಾಡ್ತಿರೋದು ಅದೇ ರೀತಿನೇ. ಸೊ ಇದಂತ ನಾವು ಈ ಸ್ಥಿತಿಯಲ್ಲಿ ಇದೀವಿ. ಈಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾವ ಸ್ಥಿತಿಯಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟನಂತ ಅದು ಆದೇಶ ಕೊಡ್ಲಿಲ್ಲ, ಅದೊಂದು ಪ್ರಾಬ್ಲಮ್ ನಮ್ಗೆ. ಅದೊಂದು ತೀರ್ಪು ಕೊಟ್ಟಿದ್ರೆ ಬೇರೆ ಮಾತಾಗಿತ್ತು. ಅದೊಂದು ಅಭಿಪ್ರಾಯ ಪಡ್ತು. ಚುನಾವಣಾ ಆಯೋಗದ ಆಯ್ಕೆಯ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು, ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಇರ್ಬೇಕಂತ ಒಂದು ಅಭಿಪ್ರಾಯ ಪಡ್ತು. ಅಭಿಪ್ರಾಯ ಅಷ್ಟೇ ತಾನೆ, ಆದೇಶ ಅಲ್ವಲ್ಲ, ತೀರ್ಪಲ್ವ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಅಲ್ಲಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಹೆಸರನ್ನೇ ತೆಗೆದಾಕ್ಬಿಟ್ಟು ಪ್ರಧಾನಮಂತ್ರಿಗಳು ಮತ್ತು ಅವರು ಆಯ್ಕೆ ಮಾಡಿದಂತ ಕ್ಯಾಬಿನೆಟ್ ಸಚಿವರು ಮತ್ತು ಆಪೋಸಿಷನ್ ಪಾರ್ಟಿ ಲೀಡರ್ ಮಾಡಿದ್ರು. ಸಹಜವಾಗಿ ಅಲ್ಲಿ ಯಾರು ಇಬ್ರು ಬಹುಮತ ಇರ್ತಾಯ್ತು. ಹಿಂಗಾಗಿ ಎರಡನೇ ಒಂದು ಸಾಧ್ಯತೆ ಇತ್ತು, ಒಂದು ನಿಷ್ಪಕ್ಷಪಾತವಾದಂತ ಒಬ್ಬ ಚುನಾವಣಾ ಆಯುಕ್ತ ನೇಮಕಾತಿ ಮಾಡಕ್ಕೆ. ಅಲ್ಲಿಯೂ ಕಳ್ಕೊಂಡ್ವಿ. ಎರಡು ಕಡೆ ಕಳ್ಕೊಂಡ್ವಿ. ಇನ್ನು ಮೂರನೇದು ಸುಪ್ರೀಂ ಕೋರ್ಟ್ ಅಲ್ಲಿ ಹೋದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ ರೀತಿಯ ಒಂದು ವಿಚಾರಣೆ ನಡೀತಾ ಇದೆ ಅಂದ್ರೆ ಇಲ್ಲೀಗಲ್ ಅಂತಾನೆ ನಡೀತಾ ಇದೆ. ಇದು ಕಾನೂನು ಬಾಹಿರ, ಕಾನೂನು ಬಾಹಿರ ಅಂತಾನೆ ನಡೀತಾ ಇದೆ. ಅಲ್ಲಿ ನಿರ್ಧಾರ ಆಗ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ. ಇವತ್ತು ನ್ಯಾಯಾಂಗದ ಕಲಾಪಗಳು ಯಾವ ರೀತಿ ಆಗ್ತಾ ಇದಾವೆ, ತೀರ್ಪು ಯಾವ ರೀತಿ ಬರ್ತಾ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. ಆದ್ರೆ ನಮಗೆ ನಿರಾಶೆಗಳು ಮೂಡಿಸಿದ್ರೆ ಹಿಂದಿನ ತೀರ್ಪುಗಳ ಬಗ್ಗೆ ನಾವು ನೋಡ್ತಾ ಇದೀವಿ. ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ, ಇಲ್ಲೀಗಲ್ ಅಂತ ವಿಚಾರಣೆ ನಡೀತಿರೋ ಸಂದರ್ಭದಲ್ಲಿ SR ಪ್ರಕ್ರಿಯೆಗೆ ಸ್ಟೇ ಆರ್ಡರ್ ಕೊಡಕ್ಕೆ ನಿರಾಕರಿಸಿದ್ದಾರೆ. ಇದು ಈ ಅಪಾಯ ಅರ್ಥ ಮಾಡ್ಕೊಳ್ಳಿ. SR ಪ್ರಕ್ರಿಯೆಗೆ ಸ್ಟೇ ಆರ್ಡರ್ ಕೊಡ್ತಾ ಇಲ್ಲ. ಎಲ್ಲಾ ಕಡೆ SIR ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಇದರಿಂದ ಏನಾಗ್ತಾ ಇದೆ, ಹಳೆ ಉದಾಹರಣೆ ತಗೊಳ್ಳಿ. ಅಲ್ಲ, ನಾವ್ ಹೇಳೋದ್ ಮುಗಿಸಿದ್ರೆ ನಿಮ್ಗೆ ಅರ್ಥ ಆಗತ್ತಿಲ್ಲ, ವಿಷಯ ಗಂಭೀರತೆ ಅರ್ಥ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಳೆ ಉದಾಹರಣೆ ತಗೊಳ್ಳಿ. EWS 10% ಆಗಿ ಏನಾಯ್ತು, ಅದಕ್ಕೂ ಪ್ರಕರಣಕ್ಕೆ ವಿಚಾರಣೆ ಆದ್ರು. ಆದ್ರೆ EWS 10% ಇಂಪ್ಲಿಮೆಂಟ್ ಗೆ ತಡೆ ಕೊಡ್ಲಿಲ್ಲ, ಹಂಗೆ ವಿಚಾರಣೆ ಮುಂದುವರಿಸಿದ್ರು. ರಾಮ ಜನ್ಮಭೂಮಿ ವಿವಾದಕ್ಕೂ ಅಷ್ಟೇನೆ, ಇಂಪ್ಲಿಮೆಂಟ್ ಆರ್ಟಿಕಲ್ 350, 370 ಕಾಶ್ಮೀರ ಕೂರ್ತಂಗೆ ತಡೆ ಕೊಡ್ಲಿಲ್ಲ, ವಿಚಾರಣೆ ನಡೆಸಿದ್ರು. ಕೊನೆಗೆ ಏನಾಗುತ್ತೆ, ಒಂದು ವೇಳೆ SIR ಕಾನೂನು ಬಾಹಿರ ಅಂತ ಆದ್ರೆ ಈ SIR ಅಡಿಯ ನಡೆದಂತ ಚುನಾವಣೆ ಎಲ್ಲವೂ ಅಕ್ರಮ ಆಗ್ತಾವಲ್ವಾ?
ಇಂತಹ ಒಂದು ಬಿಕ್ಕಟ್ಟಲ್ಲಿ ನಿಮ್ಗೆ ಹೇಳಕ್ ಕೊಡ್ತಿರೋದು ಅಷ್ಟೇ. ಅಂದ್ರೆ ಇವು ನಮ್ಮ ಕೈಲಿ ಇಲ್ಲದಂತ ಬಿಕ್ಕಟ್ಟುಗಳು ಇವು. ಇನ್ನು ಬಹಳ ಮುಖ್ಯವಾಗಿ ಈ ಕೇಂದ್ರ ಸರ್ಕಾರ ಮಾಡೋದ ಮತ್ತೊಂದು ತಿದ್ದುಪಡಿ ಅಂದ್ರೆ ಚುನಾವಣಾ ಆಯೋಗದ ಆಯುಕ್ತರನ್ನು ನೀವು ಪ್ರಶ್ನೆನೇ ಮಾಡಕ್ ಆಗೋದಿಲ್ಲ, ಅವ್ರಿಗೆ ಸಂಪೂರ್ಣವಾದಂತ ಒಂದು ರಕ್ಷಣೆ ಕೊಟ್ಬಿಟ್ಟಿದ್ದಾರೆ. ಇಟ್ ವಾಸ್ ಇನ್ಸುಲೇಟೆಡ್ ಕಂಪ್ಲೀಟ್ಲಿ ಫ್ರಮ್ ಎನಿ ಸಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಎನ್ಕ್ವೈರಿ, ಜುಡಿಷಿಯಲ್ ಎನ್ಕ್ವೈರಿ, ಯಾವುದೇ ರೀತಿಯವರೆಗೂ ನೀವು ಏನು ಮಾಡಕ್ಕಾಗಂತ ಒಂದು ರಕ್ಷಣೆ ಕೊಟ್ಬಿಟ್ಟಿದ್ದಾರೆ. ಇನ್ನು ನೀವು ಅವ್ರ ವಿರುದ್ಧ ನೀವು ಜ್ಞಾನೇಶ್ ಕುಮಾರ್ ವಿರುದ್ಧ ಅಥವಾ ಚುನಾವಣಾ ಆಯೋಗ ವಿರುದ್ಧ ನೀವು ಏನೇ ಕೋರ್ಟಿಗೆ ಹೋದ್ರು ಇದು ಕ್ಯಾನ್ ಬಿ ಕ್ವಶನ್ ನಿಮ್ ಇಷ್ಟರ ಮಟ್ಟಿಗೆ ಮುಂದುವರೆದ ಮೇಲೆ ನೀವು ಯಾವ ರೀತಿಯಲ್ಲಿ SIR ವಿರುದ್ಧ ಹೋರಾಟ ಮಾಡಕ್ ಸಾಧ್ಯ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಪ್ರಶ್ನೆಗೆ ಉತ್ತರ ಕಂಡ್ಕೊಳ್ತಾ ಹೋದ್ರೆ ನಾವ್ ಇನ್ನೇನೇ ಚರ್ಚೆ ಮಾಡಿದ್ರು ಸಹ ಅದು ವ್ಯರ್ಥ ಆಗುತ್ತಂತ ನಾವು ಹೇಳ್ತಿರೋಂಥದ್ದು. ಈಗ ನಮ್ಮ ಮುಂದಿನಂತೂ ಮೂರು ಒಂದು ನ್ಯಾಯಾಂಗ ಹೋರಾಟ, ಒಂದು ಜನ ಆಂದೋಲನ, ಒಂದು ರಾಜಕೀಯ ಹೋರಾಟ. ಈಗ ಸಂಸತ್ನಲ್ಲಿ ನಡೀತಿರೋ ಒಂದ್ ಚರ್ಚೆ ಏನಿದೆ ಅದು ಅಟ್ಲೀಸ್ಟ್ ಕೇಂದ್ರ ಸರ್ಕಾರವನ್ನ ಒಂದು ಉತ್ತರದಾಯಿತ್ವ ಸ್ಥಾನದಲ್ಲಿ ನಿಲ್ಸೋದಕ್ಕೆ ಮತ್ತು ದೇಶದ ಜನರ ಗಮನ ಸೆಳೆಯೋದಕ್ಕೆ ಸಾಧ್ಯ ಆಗತ್ತಾ? ಚುನಾವಣಾ ಆಯೋಗವು ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸಬೇಕಾದ ಅನಿವಾರ್ಯತೆಯನ್ನ ಈ ಚರ್ಚೆ ಮೂಡಿಸಬಹುದು ಅಂತ ಅನ್ಸುತ್ತಾ? ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ. ನಾನು ಇದರ ನಿರಾಶಾವಾದಿಯಾಗಿ ಮಾತಾಡ್ತಾ ಇಲ್ಲ, ಆಶಾವಾದಿಯಾಗಿ ಮಾತಾಡ್ತಾ ಇದ್ದೀನಿ. ನಾನು ಹೇಳಿರುವಂತ ಈ ಗಂಭೀರತೆ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಸಂಸತ್ತಲ್ಲಿ ನಡಿಬೇಕು. ಸಂಸತ್ ಇರುವಂತದ್ದೇ ಅದಕ್ಕೆ. ಜನಪ್ರತಿನಿಧಿಗಳ ಆಯ್ಕೆ ಆದ್ಮೇಲೆ ಅವರು ಜನರಿಗೆ ಆಗುವಂತ ಅನ್ಯಾಯಗಳನ್ನ ಅವ್ರು ಸಂಸತ್ತಲ್ಲಿ ಚರ್ಚೆ ಮಾಡ್ಬೇಕು. ಅದು ಖಂಡಿತ. ಇದುವರೆಗೂ ಆದಂತ ಸಂಸತ್ ಚರ್ಚೆಗಳು ಯಾವುವು ಸಂಪೂರ್ಣವಾಗಿ ಫಲಪ್ರದ ಆಗಿದಾವೆ? EWS ಅದಕ್ಕೆ ಪದೇ EWS ಹೇಳ್ತಿರೋದು ಅದೇ ಕಾರಣಕ್ಕೆ. EWS ಸಂಸತ್ತಲ್ಲಿ ಚರ್ಚೆ ಆಯ್ತಲ್ವಾ? ಏನಾಯ್ತು? ಇಂಪ್ಲಿಮೆಂಟ್ ಆಯ್ತಲ್ವಾ? ಕಾಶ್ಮೀರ ರದ್ದತಿ ಬಗ್ಗೆ ಸಂಸತ್ತಲ್ಲಿ ಚರ್ಚೆ ಆಯ್ತಲ್ವಾ? ಇಂಪ್ಲಿಮೆಂಟೇಶನ್ ಆಯ್ತಲ್ವಾ? ಇಂತ ಅನೇಕ ಉದಾಹರಣೆ ಕೊಡಬಲ್ಲೆ. ಸಂಸತ್ತಿನಲ್ಲಿ ಚರ್ಚೆ ನಡಿಬೇಕಾಗಿರೋದು ಪ್ರಜಾಪ್ರಭುತ್ವದ ಒಂದು ಕರ್ತವ್ಯ, ಅದರ ಒಂದು ಸಂವಿಧಾನಿಕ ನೈತಿಕತೆ ಇದೆ, ಆಗ್ಬೇಕು. ಅದ್ರ ಬಗ್ಗೆ ಯಾವುದೇ ಅನುಮಾನ. ಬಟ್ ಇವಾಗ ಸಂಸತ್ತಿನ ಚರ್ಚೆ ಯಾವತ್ತಿಗೆ ಬಂದಿದೆ? ಅದ್ರ ಆಚೆಗೆ ಏನ್ ಆಗ್ತಾ ಇದೆ? ಅನೇಕ ಸಂಸತ್ತಿನ ಚರ್ಚೆ ನಡೀತು, ಅದರ ಫಲಪ್ರದ ಹೊರಗಡೆ ಏನಾಗ್ತಾ ಇದೆ? ಅದು ಸಾಧ್ಯ. ಯಾಕಂದ್ರೆ ನೀವು ಸಂವಿಧಾನದಲ್ಲಿ ಇರುವಂತಹ ಒಂದು ಅವಕಾಶಗಳನ್ನೇ ದುರ್ಬಳಕೆ ಮಾಡ್ಕೊಳ್ತಿರುವಾಗ ಆರ್ಟಿಕಲ್ 324 ಆರ್ಟಿಕಲ್ 326 ಏನ್ ಹೇಳುತ್ತೆ? ಸಂವಿಧಾನದ ಆರ್ಟಿಕಲ್ 326 ಯಾವುದೇ ರೀತಿಯಲ್ಲಿ 18 ವಯಸ್ಸಿಗಿಂತ ಬೇರ್ಪಟ್ಟವರಿಗೆ ಚುನಾವಣೆ ಅದು ಮತದಾನ ಹಕ್ಕು ಕೊಟ್ಟಿದ್ದಾರೆ. ಆದರೆ ಅದೇ ರೀತಿ ಯಾವುದೇ ರೀತಿಯಲ್ಲಿ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಹೇಳುತ್ತೆ. ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ರೀತಿಯಲ್ಲಿ ನೀವು ತಾರತಮ್ಯ ಮಾಡುವಂತಿಲ್ಲ. ಲಿಂಗದ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ, ಜಾತಿ ಆಧಾರದಲ್ಲಿ ಮತದಾನ ಹಕ್ಕು ಕೊಡೋದಕ್ಕೆ ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ಯಾವ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ? ಯಾರು ಈ SIR ಪ್ರಕ್ರಿಯೆಯಿಂದ ಮತದಾನ ಹಕ್ಕಿಂದ ಹೊರಗುಳಿತಾರೆ? ಆದಿವಾಸಿಗಳು ಉಳಿತಾರೆ, ಅಲೆಮಾರಿಗಳು ಉಳಿತಾರೆ, ಹೆಣ್ಮಕ್ಳು ಉಳಿತಾರೆ. ಯಾಕಂದ್ರೆ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಅವರ ಅವರ ಸ್ಟೇಟಸ್ ಚೇಂಜ್ ಆಗಿ ಹೋಗುತ್ತೆ, ಅವರ ಅಡ್ರೆಸ್ ಚೇಂಜ್ ಆಗುತ್ತೆ, ಅವರ ಹೆಸರು ಚೇಂಜ್ ಆಗುತ್ತೆ ಅಲ್ವಾ? ಅವಾಗ ಅವ್ರಿಗೆ ಇಮ್ಯಾಜಿನ್ ಅವ್ರಿಗೆ ಯಾವ ಹಂತಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ದಲಿತರಿಂದ ಉಳಿತಾರೆ, ಅವ್ರ ಬಳಿ ಜನನ ಪ್ರಮಾಣ ಪತ್ರ ಇರೋದಿಲ್ಲ. ಇದು ನೋಡಿ. ಆಮೇಲೆ 11 ದಾಖಲೆ ಅಂತ ಹೇಳಿದ್ರು. 11 ದಾಖಲೆ ದೊಡ್ಡ ಹೋರಾಟದ ನಂತರ, ಸುಪ್ರೀಂ ಕೋರ್ಟ್ ವಿಚಾರಣೆ ನಂತರ 12ನೇ ದಾಖಲೆಗೆ ಆಧಾರ್ನ ಸೇರಿಸಿದ್ರು. ಆದ್ರೂ ಸಹ ಅದು ಪೌರತ್ವಕ್ಕೆ ಆಧಾರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇಡೀ ಇವತ್ತು ನಿಮ್ ಬದುಕಲ್ಲಿ ಆಧಾರ ಎಲ್ಲದಕ್ಕೂ ಬೇಕು. ಊಟ ಮಾಡೋದಕ್ಕೂ ಬೇಕು, ಅಂಗಡಿಗೆ ಹೋಗೋದಕ್ಕೂ ಬೇಕು, ಬಸ್ ಹತ್ತೋದಕ್ಕೂ ಬೇಕಂತ ಆಧಾರ ಅನಿವಾರ್ಯ ಮಾಡಿ ಇವತ್ತು ಪೌರತ್ವ ನಿರ್ಧರಿಸೋದಕ್ಕೆ 11 ಡಾಕ್ಯುಮೆಂಟ್ ಪ್ಲಸ್ ಆಧಾರ್ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ಗಂಭೀರತೆ ಇದೆ. ಇದು ಸಂಸತ್ತಿನ ಚರ್ಚೆಯಿಂದ ಅದು ಯಾವುದೇ ರೀತಿಯ ಅಪಾಯವನ್ನ ಅದು ನಲ್ಲಿಫೈ ಮಾಡೋದಕ್ಕಾಗ್ಲಿ ತಡೆ ಹಿಡೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿರುವಂತದ್ದು ಮೂರೇ ಮೂರು. ಒಂದು ನ್ಯಾಯಾಂಗ ತೀರ್ಪು, ಅದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ, ನಾನು ಈಗ್ಲೇ ಹೇಳ್ಬಿಟ್ಟು ಅನಗತ್ಯವಾಗಿ ವಿವಾದಕ್ಕೆ ಕಾರಣ ಆಗೋದು ಬೇಕಾಗಿಲ್ಲ. ಎರಡನೇದು ಜನಾಂದೋಲನ, ಶ್ರೀಪಾದ್ ಭಟ್ ಅವರೇ. ಮೂರನೇದು ರಾಜಕೀಯ ಹೋರಾಟ. ಏನ್ ಕಾಂಗ್ರೆಸ್ ಬಿಹಾರಲ್ಲಿ ಶುರು ಮಾಡಿತ್ತು, ಆ ತರದ ಒಂದು ರಾಜಕೀಯ ಹೋರಾಟ ಎಲ್ಲಾ ರಾಜಕೀಯ ಪಕ್ಷಗಳು ಮುನ್ನಡೆಸಬೇಕಾಗತ್ತೆ. ಆದ್ರೆ ಕರ್ನಾಟಕದ ಮಟ್ಟಿಗೆ ನಾವೇನು ನಾಗರಿಕ ಸಮಾಜವಾಗಿ ನಾವು ಇದ್ರ ಬಗ್ಗೆ ಚರ್ಚೆ ಸಂವಾದಗಳು ಮಾಡ್ತಾ ಇದ್ದೇವೆ. ನಮ್ಮ ಹಕ್ಕು ವೇದಿಕೆ ಮೂಲಕ ಆಗಲೇ 3 ಕಡೆ ಚರ್ಚೆ ಆಗಿದಾವೆ, ವರ್ಕ್ಶಾಪ್ಗಳು ಆಗಿದಾವೆ. ಯಾವುದೇ ಸಂದರ್ಭದಲ್ಲೂ ಕಾಂಗ್ರೆಸ್ ಇದರಲ್ಲಿ ಭಾಗವಹಿಸ್ತಾ ಇಲ್ಲ. ಕರ್ನಾಟಕ ಕಾಂಗ್ರೆಸ್ ಮಟ್ಟಿಗೆ ಹೇಳೋದಾದ್ರೆ ಅಥವಾ ತೆಲಂಗಾಣ ಕಾಂಗ್ರೆಸ್ ಮಟ್ಟಿಗೆ ಹೇಳೋದಾದ್ರೆ ಕನಿಷ್ಠ ಕೇರಳದಲ್ಲಿ ಅಸೆಂಬ್ಲಿ ನಿರ್ಣಯ ತಗೊಂಡ್ರು SIR ಅನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ. ಆ ಮಟ್ಟದ ನಿರ್ಣಯ ತೆಗೆದು ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಜನ ಚಳವಳಿಯಲ್ಲಿ ಭಾಗವಹಿಸ್ತಾ ಇಲ್ಲ, ರಾಜಕೀಯ ಚಳವಳಿ ಕಟ್ತಾ ಇಲ್ಲ. ಇದು ನಮ್ಮ ಮುಂದಿರುವಂತ ಅಪಾಯ. ಸಂಸತ್ತಿನಲ್ಲಿ ನಡಿಬೇಕಾಗಿದೆ ಅದೊಂದು ಪ್ರೋಟೋಕಾಲ್, ಅದು ನಡಿಬೇಕಾದ್ರು ಅಷ್ಟೇ ನಾನು ಹೇಳ್ತೀನಿ. ಸರಿ ಸರಿ. ಶ್ರೀಪಾದ್ ಭಟ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ತಮಗೆ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.